ರೇ ರಾ 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 ರೇ ರಾ ಲಿಟ್ರಲಿ ಕಿಂಗ್ಡಮ್ ಮೂವಿ ಸಾಂಗು ಲಿಟ್ರಲಿ ಬಿಫೋರ್ ಯಾವ ರೇಂಜಿಗೆ ಕ್ರೇಜ್ ಹುಟ್ಟಾಕಿತ್ತು ಅಂತ 100% ನಿಮಗೆ ಗೊತ್ತಿರೋದೆ. ಆ ಸಾಂಗು ಕೊನೆಗೂ ಕೂಡ ಲಾಂಚ್ ಆಗಿದೆ. ಇನ್ನೇನು ಫಿಲಮ್ ಹತ್ರದಲ್ಲಿದೆ. ಸೊ ಕೊನೆಗೂ ಕೂಡ ಮೇನ್ ಸಾಂಗ್ ಲಾಂಚ್ ಆಗಿದೆ ಕಿಂಗ್ಡಮ್ ಮೂವಿ ಕಡೆಯಿಂದ. ತುಂಬಾ ಅಂದ್ರೆ ತುಂಬಾ ನಾನ್ ಪರ್ಸನಲಿ ಎಕ್ಸೈಟಿಂಗ್ ಆಯ್ತೇನೆ. ಯಾಕೆ ಅಂತಂದ್ರೆ ಅನಿರುದ್ಧ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಲಿಟ್ರಲಿ ಆ ಬಿಟ್ಟಿರೋ ಪ್ರೋಮೋದಲ್ಲೇನೆ ನೆಕ್ಸ್ಟ್ ಲೆವೆಲ್ಗೆ ಈ ರೇಂಜಿಗೆ ಕ್ರೇಜ್ ಹುಟ್ಟಾಕಿದೆ. ಈಗ ಫುಲ್ ವಿಡಿಯೋ ಸಾಂಗ್ ಬಿಟ್ಟವ್ರೆ ಯಾವ ರೇಂಜಿಗೆ ಕ್ರೇಜ್ ಹುಟ್ಟಾಕ್ಬೋದು ಲೆಕ್ಕ ಹಾಕಿ. ನಾನಂತೂ ತುಂಬಾ ಎಕ್ಸೈಟಿಂಗ್ ಆಯ್ತೇನೆ. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಗೌತಮ್ ತಿವಾರಿ ಅವರು. ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇರೋದು ನಿಮಗೆ ಗೊತ್ತಿರೋದೆ ವಿಜಯ್ ದೇವರಕೊಂಡ ಅವರು. ಹಾಗೂ ಸತ್ಯ ಅವ್ರ ಮೇಲೆ ರಿಲೇಟೆಡ್ ಆಗಿರುತ್ತೆ. ಮಿಲಿಟರಿ ಬೇಸ್ಡ್ ಸ್ಟೋರಿ ಆಗಿರುತ್ತೆ ಈ ಮೂವಿ. ನಾನು ಟ್ರೈಲರ್ ನೋಡಿದಾಗ ತುಂಬಾ ಇಂಪ್ರೆಸಿವ್ ಆಗಿದೆ ಟ್ರೈಲರ್. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನೇ ಫಿಲಮ್ ರಿಲೀಸ್ ಆಗ್ತಿದೆ, ಹೋಗಿ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಲ್ಲೇ ಬನ್ನಿ ಮ್ಯಾಟ್ರ್ ಹೋಗೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಐಪ್ ಅಂತ ಬಟನ್ ಇರುತ್ತೆ, ಪ್ಲೀಸ್ ಐಪ್ ಅಂತ ಕೊಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಕನ್ನಡ ವ್ಯೂವರ್ಸ್ ಇನ್ನೂ ಒಂಚೂರು ನೋಡ್ಲಿ ಅಂತ. ಯಾಕೆ ಅಂತಂದ್ರೆ ಚಾನಲ್ಗೆ ಒಂಚೂರು ಇನ್ಕ್ರೀಸ್ ಆಗ್ಲಿ ಸಬ್ಸ್ಕ್ರೈಬರ್ಸ್ ಆರು ಅಂತ. ಈಗ ಮೇನ್ ಮ್ಯಾಟರ್ಗೆ ಹೋಗೋಣ ಬನ್ನಿ. ಸ್ಟಾರ್ಟ್. 5 ನಿಮಿಷ ಇದೆ ಗುರು ಸಾಂಗು.
ಲಿಟ್ರಲಿ 5.5 ನಿಮಿಷ ಸಾಂಗ್ ಅಂತ ಅನ್ಕೊಂಡೆ, 5 ನಿಮಿಷ 5 ಸೆಕೆಂಡ್ ಸಾಂಗು. ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಮಜಾ ಕೊಡ್ತು. ಅನಿರುದ್ಧ್ ಅವರ ಏನು ಬ್ಯಾಕ್ ಗ್ರೌಂಡ್ ಸ್ಕೋರ್ 100%. ಅದೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀವೋ ಎಕ್ಸ್ಪೆಕ್ಟೇಷನ್ಸ್ ಮೋಸನೇ ಆಗಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಆ ರೇಂಜಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಮತ್ತೆ ಸಿಂಗರ್ ಆಡಿರೋದು ಕೂಡ ನೆಕ್ಸ್ಟ್ ಲೆವೆಲ್ಗೆ ಫೈರ್ ಇದೆ ಅಂತ ಹೇಳ್ತೀನಿ. ಆ ಸಾಂಗ್ ಅಲ್ಲಿ 100% ನೀವು ಸಾಂಗ್ ಅಲ್ಲಿ ಫೈರ್ ಇದೆ. ಅನಿರುದ್ಧ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು ಮತ್ತೆ ಸಿಂಗರ್ ಅವ್ರ ಕಡೆಯಿಂದ 100% ಕೇಳ್ತಾ ಇದ್ರೆ ಒಂಥರ ಫೈರ್ ಬರುತ್ತೆ. ಆದ್ರೆ ವಿಜುವಲ್ಸ್ ಕೂಡ 100% ಫೈರಿಂಗ್ ಆಗಿ ಇದೆ ಅಂತ ಹೇಳ್ತೀನಿ. ಏನ್ ಎಫರ್ಟ್ಸ್ ಹಾಕಿದ್ದಾರೆ ಅಂತ ಹೇಳ್ತೀನಿ, ತುಂಬಾ ಅಂದ್ರೆ ತುಂಬಾ ಎದ್ದು ಕಾಣುತ್ತೆ. ವಿಜಯ್ ದೇವರಕೊಂಡ ಅವರ ಎಫರ್ಟ್ಸ್ ತುಂಬಾ ಅಂದ್ರೆ ತುಂಬಾ ಈ ಮೂವಿಲಿ ನಿಮಗೆ 100% ಎದ್ದು ಕಾಣುತ್ತೆ. ಯಾಕೆಂತಂದ್ರೆ ಅವರ ಲುಕ್ಸ್ ಆಗ್ಲಿ, ಶೇಡ್ಸ್ ಆಗ್ಲಿ, ಅದಾದ್ಮೇಲೆ ಅವರು ಸೆಟಪ್ ಮಾಡಿರೋದು ಕೋಲ್ಡ್ ಸೀನ್ಸ್, ಅದಾದ್ಮೇಲೆ ಆಕ್ಷನ್ ಸೀಕ್ವೆನ್ಸಸ್ ಮತ್ತೆ ಮಿಲಿಟರಿ ಸೀನ್ಸ್ ತುಂಬಾ ಅಂದ್ರೆ ತುಂಬಾ ಎಫರ್ಟ್ಸ್ ಹಾಕಿ ಮಾಡಿರುವಂತ ಫಿಲಮು. ಗೌತಮ್ ತಿವಾರಿ ಅವರು ಆಫ್ಟರ್ 10 ವರ್ಷ ಆದ್ಮೇಲೆ ಫಿಲಮ್ ಮಾಡ್ತಾ ಇರೋದು. ಜೆಸ್ಸಿ ಮೂವಿ ಆದ್ಮೇಲೆ ಮಾಡ್ತಾ ಇರೋದು ಗುರು. ಜೆಸ್ಸಿ 100% ನೋಡಿರ್ತೀರ. ಕಿಂಗ್ಡಮ್ ಯಾವ ರೇಂಜಿಗೆ ನನಗೆ ಗೊತ್ತಿರೋ ಬೇರೆ ತರಾನೇ ಸದ್ದು ಮಾಡುವಂತ ಚಾನ್ಸಸ್ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ಅಂತ ಹೇಳ್ತೀನಿ. ಆದ್ರೆ ನನಗೆ ರಗಿಲೇ ರಗಿಲೇ ಅಂತ ಬಂದಾಗ ಏನು ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅದೇನು 30 ಸೆಕೆಂಡ್ ಸ್ಟಾರ್ಟಿಂಗ್ ಒಂಥರ ನೆಕ್ಸ್ಟ್ ಲೆವೆಲ್ ಫೈರ್ ಇರುತ್ತೆ ಆ ಟೋನ್ ಬಂದಾಗ. ಅದಾದ್ಮೇಲೆ ಮತ್ತೆ ಒಂಚೂರು ಕಮ್ಮಿ ಆಗುತ್ತೆ. ಅಂದ್ರೆ ಮಿಡಲ್ ಆಗಿ ಚೆನ್ನಾಗಿ ಬರುತ್ತೆ ಹೋಗುತ್ತೆ, ಚೆನ್ನಾಗಿ ಬರುತ್ತೆ ಹೋಗುತ್ತೆ. ಇನ್ನೂ ಒಂಚೂರು ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ಅನಿಸ್ತು. ಆದ್ರೆ 100% ಅನಿರುದ್ಧ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಕ್ಕತ್ತಾಗಿದೆ. ಅಂದ್ರೆ ಲಿರಿಕ್ಸ್ ಇನ್ನ ಒಂಚೂರು ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಒಟ್ನಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ ನೆಕ್ಸ್ಟ್ ಲೆವೆಲ್ಗಿದೆ ಅಂತ ಹೇಳ್ತೀನಿ. ತುಂಬಾ ರಗಿಲೇ ಅಂತ ಆ ಟೋನ್ ಬಂದಾಗೆಲ್ಲ ಕೇಳೋ ಫೀಲೇ ಬೇರೆ. 100% ಮೋಟಿವೇಶನ್ಗೆ ಯಾವ್ದಾದ್ರು ಜಿಮ್ಮಲ್ಲಿ ಈ ಸಾಂಗ್ ಹಾಕೊಂಡ್ ಕುತ್ಕೊಬಿಟ್ರೆ 1 ಸೆಕೆಂಡ್ ಜುಮ್ ಅಂದ್ಬಿಡ್ಬೇಕು ಮೈ. ಆ ರೇಂಜಿಗೆ ಕೊಡ್ತಾರೆ ಅನಿರುದ್ಧ್ ಅವರು. ಆದ್ರೆ ತೆಲುಗು, ಹಿಂದಿ, ತಮಿಳು ಇದು ಎಲ್ಲ ಲ್ಯಾಂಗ್ವೇಜ್ ಓಕೆ. ಕನ್ನಡದಲ್ಲಿ ಎಂತಕ್ಕೆ ನೀವು ಲಾಂಚ್ ಮಾಡ್ತಾಯಿಲ್ಲ? 100% ಲಾಂಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ಸು ರಾಂಗ್ ಆಯಿತು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಕನ್ನಡದಲ್ಲಿ ಲಾಂಚ್ ಮಾಡಬೇಕಾಗಿತ್ತು, ಎಂತಕ್ಕೆ ಲಾಂಚ್ ಮಾಡ್ತಾ ಇಲ್ಲ ನನಗಂತೂ ಗೊತ್ತಾಗ್ತಾ ಇಲ್ಲ. 100% ಮುಂದಿನ ದಿನಗಳಲ್ಲಾಗೋ ಆಗಲಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಕನ್ನಡದಲ್ಲಿ ನೋಡೋ ಅಂತ ಸಂಖ್ಯೆ 100% ಜಾಸ್ತಿ ಇರ್ತಾರೆ. ಸೊ ಲಾಂಚ್ ಮಾಡಿ ಅಂತ ಹೇಳ್ತೀನಿ. 100% ಇದು ಮುಂದಿನ ದಿನಗಳೆಲ್ಲ ಲಾಂಚ್ ಆಗಲಿ ಅಂತ ಹೇಳ್ತೀನಿ. ನಿಮಗೆ ಸಾಂಗ್ ನೋಡಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.